ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಮಕ್ಕಳೇ, ಫಸ್ಟ್ ಪಿ ಯು ಸಿ ಫಿಸಿಕ್ಸ್ನ ಯೂನಿಟರಿ ಮೆಜರ್ಮೆಂಟ್ ಚಾಪ್ಟರ್ ನಾವು ಎರರ್ಸ್ ಬಗ್ಗೆ ಓದ್ತಾ ಇದ್ವು. ಅಂದರೆ ಕಳೆದ ಒಂದು ವಿಡಿಯೋದಲ್ಲಿ ನಾವು ಎರರ್ಸ್ ಬಗ್ಗೆ ತಿಳ್ಕೊಂಡು, ಅಂದರೆ ಎರರ್ಸ್ ಅಂದರೆ ಏನು, ಮತ್ತು ಎರರ್ಸಲ್ಲಿ ಇರುವಂಥ ಟರ್ಮ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಅಕ್ಯುರೇಸಿ ಮತ್ತು ಪ್ರೆಸಿಷನ್ ಬಗ್ಗೆ ತಿಳ್ಕೊಂಡು, ಹಾಗೆ ಟೈಪ್ಸ್ ಆಫ್ ಎರರ್ನ ತಿಳ್ಕೊಂಡು. ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಇಲ್ಲಿ ಮೇಲ್ಕೊಳ್ತಾರೆ ಐ ಬಟನ್ ನಮಗೆ ಆ ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಅದರ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ. ಓಕೆನಾ? ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಎರರ್, ಅಂದರೆ ಎರರ್ನ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಮೇನ್ ನಮಗೆ ಅಬ್ಸಲ್ಯೂಟ್ ಎರರ್ ಬರುತ್ತೆ, ಓಕೆನಾ, ಮತ್ತು ರಿಲೇಟಿವ್ ಎರರ್ ಬರುತ್ತೆ, ಹಾಗೆ ಮತ್ತು ಪರ್ಸೆಂಟೇಜ್ ಎರರ್ ಕೂಡ ಬರುತ್ತೆ. ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಮೊದಲೇ ಫಸ್ಟ್ ಒನ್, ಅಬ್ಸರ್ವ್ ವ್ಯಾಲ್ಯೂ. What is the meaning of observed value? Suppose we consider A1 is A2 is A3. First one, observed value. A1 is equal to measurement by first person. Okay, then A2 is equal to measurement by second person. Again A3 is equal to measurement by third person. ಸೊ ಯಾವುದೋ ಒಂದು ಗಿವನ್ ಕ್ವಾಂಟಿಟಿ ಕೊಟ್ಟಿರ್ತಾರೆ, ಆ ಕ್ವಾಂಟಿಟಿಗೆ ಡಿಫ್ರೆಂಟ್ ಪರ್ಸನ್ಸ್, ಅಂದರೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ತೊಗೊಂಡಿರ್ತಿದ್ದು 3 ಪರ್ಸನ್ಸ್ ನಾನು ಚೂಸ್ ಮಾಡಿದ್ವಿ. ಸೊ ಮೆಜರ್ಮೆಂಟ್ ಬೈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ದೆನ್ ಥರ್ಡ್ ಪರ್ಸನ್. ಇದನ್ನ ಕನ್ಸಿಡರ್ A1, A2 ಆ್ಯಂಡ್ A3. ಇದನ್ನು ಅಬ್ಸರ್ವ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಅಬ್ಸರ್ವ್ ವ್ಯಾಲ್ಯೂಗೆ ನಾವು ಮೀನ್ ವ್ಯಾಲ್ಯೂ ತೆಗಿಬೇಕು. ಏನು ಮೀನ್ ವ್ಯಾಲ್ಯೂ? ಸೆಕೆಂಡ್ ಒನ್, ಮೀನ್ ಅಬ್ಸರ್ವ್ ವ್ಯಾಲ್ಯೂ. ಏನು ಮೀನ್ ಅಬ್ಸರ್ವ್ ವ್ಯಾಲ್ಯೂ ಅಂದರೆ ಟೋಟಲ್. ಓಕೆನಾ? ಸೊ ನಾವು ಅದನ್ನ ಎ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟಿದೆ ಅಲ್ಲಿ ಎಕ್ಸಾಂಪಲ್ ಇರ್ತಾಯಿತ್ತು, A1 ಪ್ಲಸ್ A2 ಪ್ಲಸ್ A3. ಎಷ್ಟು ನಂಬರ್ ಆಫ್ ಎಕ್ಸ್ಪೆರಿಮೆಂಟ್ ಇದೆ? ಫಸ್ಟ್, ಸೆಕೆಂಡ್, ಥರ್ಡ್, 3 ಡಿವೈಡ್ ಬೈ 3. ಇದನ್ನು ನಾವು ಮೀನ್ ಅಬ್ಸರ್ವ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನು ಮೀನ್ ಅಬ್ಸರ್ವ್ ವ್ಯಾಲ್ಯೂ ಅಂದರೆ ನಂಬರ್ ಆಫ್ ಮೆಜರ್ಮೆಂಟ್ಸ್, ಅದನ್ನ ಆ್ಯಡ್ ಮಾಡಬೇಕು ಬೈ ಎಷ್ಟು ನಾವು ಮಾಡ್ತೀವಿ ಡಿವೈಡ್ ಬೈ 3 ಮಾಡಿದ್ರೆ ನಮಗೆ ಮೀನ್ ಅಬ್ಸರ್ವ್ ವ್ಯಾಲ್ಯೂ ಸಿಗುತ್ತೆ. ಇದು ಮೀನ್ ಅಬ್ಸರ್ವ್ ವ್ಯಾಲ್ಯೂ ಸ್ಲಾಶ್ ಮೀನ್ ಅವರೇಜ್ ವ್ಯಾಲ್ಯೂ. ಓಕೆನಾ? ಸೊ ಇಷ್ಟು ಅರ್ಥ ಆಯಿತು. ಅಬ್ಸರ್ವ್ ವ್ಯಾಲ್ಯೂ, ಒಂದು ಗಿವನ್ ಕ್ವಾಂಟಿಟಿ ಕೊಟ್ಟಿದ್ದೀವಿ, ಅದನ್ನ ಮೆಜರ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಅದನ್ನ ಮೀನ್ ಅಬ್ಸರ್ವ್ ಅಥವಾ ಮೀನ್ ಅವರೇಜ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಆ ಏನು ವ್ಯಾಲ್ಯೂಸ್ ಇದೆ ಅದನ್ನ ಆ್ಯಡ್ ಮಾಡಿ ಬೈ ಎಷ್ಟು ಮಾಡಿ ಎಷ್ಟು ಪರ್ಸೆಂಟ್ ಡಿವೈಡ್ ಮಾಡಿದ್ರೆ ನಮಗೆ ಮೀನ್ ವ್ಯಾಲ್ಯೂ ಸಿಕ್ತು. ಓಕೆನಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಥರ್ಡ್ ಒನ್, ಇಟ್ ಇಸ್ ಅಬ್ಸಲ್ಯೂಟ್ ಎರರ್. ವಾಟ್ ಇಸ್ ಅಬ್ಸಲ್ಯೂಟ್ ಎರರ್? ಈ ಅಬ್ಸಲ್ಯೂಟ್ ಎರರ್ ಅಂದರೆ ಏನು ಅಂತ ಹೇಳಿದ್ರೆ ಸಿಂಪಲ್, ನಮಗೆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಗಿ ನಮಗೆ ಬೇಕು. ಅಂದರೆ ಇಂಡಿವಿಜುವಲ್ ಪರ್ಸನ್ ಎಷ್ಟು ಎರರ್ನ ಮಾಡ್ತೀವಿ ಅದನ್ನು ನಾವು ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮಗೆ A1 ಬೇಕು. ಓಕೆನಾ? ನಮಗೆ A1 ಬೇಕು, ಕರೆಕ್ಟಾ? A1 ಏನು ಮಾಡ್ತೀವಿ ಅಂತಂದರೆ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಅಬ್ಸರ್ವ್ ವ್ಯಾಲ್ಯೂ. ಓಕೆನಾ? ಮೆಜರ್ಡ್ ವ್ಯಾಲ್ಯೂ ಎಷ್ಟು? ಇದು A1 ಮೈನಸ್ ಟೋಟಲ್ ಮೀನ್ ಅಬ್ಸರ್ವ್ ವ್ಯಾಲ್ಯೂ ಇದೆಯಲ್ಲ ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಅಬ್ಸಲ್ಯೂಟ್ ಎರರ್ ಸಿಗುತ್ತೆ. ಸೊ ಏನದಕ್ಕೆ AM. ಬಟ್ ಇಲ್ಲಿ A1 ಏನು ಮಾಡ್ತೀವಿ ನಾವು ಅಬ್ಸಲ್ಯೂಟ್ ವ್ಯಾಲ್ಯೂಗೆ ವಿ ಯೂಸ್ ಡೆಲ್ಟಾ A1 ಮೈನಸ್ AM. ಇಲ್ಲಿ ಏನಾಗುತ್ತೆ, ಸಪೋಸ್ ನಿಮ್ಗೆ ಆಗಲೇ ಹೇಳಿದಲ್ವ ನಾನು
ನಮಗೆ ಪ್ಲಸ್ ಬರಲಿ ಮೈನಸ್ ಬಂದರೆ ಇಲ್ಲಿ ವ್ಯಾಲ್ಯೂಸ್ ಅಂತ ಬರುತ್ತೆ, ಎರರ್ಸ್ ವೇರಿಯೇಷನ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಸೈನ್ಸ್ ಇರ್ಬೋದು ಅಥವಾ ಪಾಸಿಟಿವ್ ಇರ್ಬೋದು. ಬಟ್ ನಮಗೆ ಒನ್ಲಿ ಪಾಸಿಟಿವ್ ಕನ್ಸಿಡರ್ ಮಾಡೋದ್ರಿಂದ ನಾವಿಲ್ಲಿ ಮಾಡ್ ಯೂಸ್ ಮಾಡ್ತೀವಿ. ಸೊ ಮಾಡ್ ಆಫ್ A1 ಮೈನಸ್ 8/m ಇಸ್ ಈಕ್ವಲ್ ಟು ಡೆಲ್ಟಾ A1. ಇದು ಫಸ್ಟ್ ಪರ್ಸನ್ನ ಅಬ್ಸಲ್ಯೂಟ್ ವ್ಯಾಲ್ಯೂ. ದೆನ್ ವಾಟ್ ಅಬೌಟ್ ಸೆಕೆಂಡ್ ಪರ್ಸನ್? ಸೆಕೆಂಡ್ ಪರ್ಸನ್ಗೆ ಡೆಲ್ಟಾ A2 is equal to mod of A2 minus AM. Therefore, similarly, delta A3 is equal to A3 minus AM. ಅರ್ಥ ಆಯ್ತಾ ನಿಮಗೆ? So in this way, we find the absolute error by using the observed value minus or subtract the mean observed value. We will get an absolute error. ಇಷ್ಟ ಅರ್ಥ ಆಯ್ತಾ ಕಾನ್ಸೆಪ್ಟ್ ನಿಮಗೆ? ಸೊ ಅಬ್ಸಲ್ಯೂಟ್ ಎರರ್ ಸಿಕ್ತು ನಮಗೆ. ಸೊ ಇಲ್ಲಿ ಫೋರ್ತ್ ಒನ್ ನೆಕ್ಸ್ಟು ಮೀನ್ ಅಬ್ಸಲ್ಯೂಟ್ ಎರರ್. ಏನು ಮೀನ್ ಅಬ್ಸಲ್ಯೂಟ್ ಎರರ್ ಅಂದರೆ ಇದಕ್ಕೆ ನಮಗೆ ಮೀನ್ ಬೇಕು, ಓಕೆನಾ? ಸೊ ನೀವು ಕನ್ಸಿಡರ್ ಮಾಡ್ತೀವಿ ನಾವು ಡೆಲ್ಟಾ ಎಮ್. ಸೊ ಎಮ್ ಆಗಿದ್ರೆ ಏನಾಗ್ತಿತ್ತು? ಸೊ ಮೀನ್ ಅಬ್ಸಲ್ಯೂಟ್ ಎರರ್ ನಾವೇನು ಮಾಡ್ತೀವಿ? ಡೆಲ್ಟಾ ಯೂಸ್ ಮಾಡ್ತೀವಿ. ಸೊ ದೇರ್ ಫೋರ್ ಡೆಲ್ಟಾ ಎಮ್. ಓನ್ಲಿ ನಾವು ಎಮ್ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಮೀನ್ ಅಬ್ಸರ್ವ್ ವ್ಯಾಲ್ಯೂ, ಮೀನ್ ಆವರೇಜ್ ವ್ಯಾಲ್ಯೂ. ಬಟ್ ಇನ್ ಕೇಸ್ ಯೂಸಿಂಗ್ ದ ಡೆಲ್ಟಾ we represent the absolute error. So mean absolute error is equal to delta A1 plus delta A2 plus delta A3 by 3. This is the value of mean absolute error for 1 or 2 and for 3. ಇಷ್ಟು ಅರ್ಥ ಆಯ್ತಾ? ಅಬ್ಸಲ್ಯೂಟ್ ಎರರ್ ಸಿಂಪಲ್. ಅಬ್ಸರ್ವ್ಡ್ ವ್ಯಾಲ್ಯೂ ಏನಿದೆ ನಾವು ಅಬ್ಸರ್ವ್ ಮಾಡ್ತೀವಿ ಆ ವ್ಯಾಲ್ಯೂ ಬೈ ಮೀನ್ ಅಬ್ಸರ್ವ್ಡ್ ವ್ಯಾಲ್ಯೂ ಮಾಡಿದ್ರೆ ನಮಗೆ ಸಿಗೋದೆ ಅಬ್ಸಲ್ಯೂಟ್ ಎರರ್, ಓಕೆನಾ? ಸೊ ಅಬ್ಸಲ್ಯೂಟ್ ಎರರ್ ಜೊತೆಗೆ ನಾವು ಅದು ಮೀನ್ ತೆಗಿಬೇಕು, ಓಕೆನಾ? ಸೊ ಮೀನ್ ಅಬ್ಸಲ್ಯೂಟ್ ಎರರ್ಗೆ ಏನು ಮಾಡ್ತೀವಿ? ಸಿಂಪಲ್ ಏನಿದೆ ಅಬ್ಸಲ್ಯೂಟ್ ಎರರ್ ಅದನ್ನ ಟೋಟಲ್ ಆ್ಯಡ್ ಮಾಡಿಕೊಂಡು ಡಿವೈಡ್ ಎಷ್ಟು ಸಲ ಇರುತ್ತೆ ನಂಬರ್ ಆಫ್ ಡಿವೈಡ್ ಮಾಡಿದ್ರೆ ನಮಗೆ ಮೀನ್ ಅಬ್ಸಲ್ಯೂಟ್ ಎರರ್ ಸಿಗುತ್ತೆ. ಓಕೆ, ಇಲ್ಲಿಗೆ ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ನೋಡೋಣ ರೀಡಿಂಗು. ಏನು ರೀಡಿಂಗ್ ಅಂದರೆ now we have to find reading. How to find reading? ಈಗ ನಾವು ರೀಡಿಂಗ್ ಹಿಡಿಬೇಕಲ್ವಾ? ಸೊ ರೀಡಿಂಗ್ ನಾವೇನು ಮಾಡ್ತೀವಿ? we use this formula for reading. capital R is equal to AM. What is AM? mean observed value. mean observed value plus or minus mean absolute value delta AM. This is called reading. ಓಕೆನಾ? ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, 3 ಡಿಫ್ರೆಂಟ್ ವ್ಯಾಲ್ಯೂಸ್ ಸಿಕ್ಕಿದೆ. ಆ ವ್ಯಾಲ್ಯೂ ನಾವು ಅಬ್ಸರ್ವ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ದೀವಿ. ಈ ನೆಕ್ಸ್ಟ್ ಸ್ಟೆಪ್ ಮೀನ್ ಅಬ್ಸರ್ವ್ ವ್ಯಾಲ್ಯೂ ತೆಗೆದಾಗ ಅಂದರೆ ಟೋಟಲ್ ಆವರೇಜ್ ವ್ಯಾಲ್ಯೂ ಒಂದು ವ್ಯಾಲ್ಯೂ ಬರಬೇಕಲ್ಲ, ಡಿಫ್ರೆಂಟ್ ವ್ಯಾಲ್ಯೂ ಸೇರಿಸಿ ಒಂದು ವ್ಯಾಲ್ಯೂ ಮಾಡಿದ್ದೀವಿ. ದಟ್ ಈಸ್ ಕಾಲ್ಡ್ ಮೀನ್ ಅಬ್ಸರ್ವ್ ವ್ಯಾಲ್ಯೂ ಆರ್ ಮೀನ್ ಆವರೇಜ್ ವ್ಯಾಲ್ಯೂ. ದೆನ್ ವಿ ಮೂವ್ ಆನ್ ಟು ಅಬ್ಸಲ್ಯೂಟ್ ಎರರ್. ಫಾರ್ ಅಬ್ಸಲ್ಯೂಟ್ ಎರರ್ ಇಂಡಿವಿಜುವಲ್ ಬೇಕಲ್ಲ ನಮಗೆ. ಸೊ ಇಂಡಿವಿಜುವಲ್ ಎಷ್ಟೆಷ್ಟು ಎರರ್ ಇದೆ ಡಿಫ್ರೆನ್ಸ್ ತಗೊಳಕ್ಕೆ ನಾವು ಈ ಅಬ್ಸಲ್ಯೂಟ್ ಎರರ್ ಯೂಸ್ ಮಾಡಿದ್ದೀವಿ. ಇದು ಕೂಡ ನೆಕ್ಸ್ಟ್ ಮೀನ್ ಕಂಡಿಡ್ತೀವಿ. ನಮಗೆ ರೀಡಿಂಗ್ ಬೇಕು. ಸೊ ರೀಡಿಂಗ್ ಈಸ್ ಈಕ್ವಲ್ ಟು ಎ ಅಂದರೆ ಮೀನ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂಯಿಂದ ಪ್ಲಸ್ ಆರ್ ಮೈನಸ್ ಅಬ್ಸಲ್ಯೂಟ್ ಎರರ್, ಮೀನ್ ಅಬ್ಸಲ್ಯೂಟ್ ಎರರ್ ನಾವು ಮಾಡಿದ್ರೆ ನಮಗೆ ರೀಡಿಂಗ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟು ಈಗ ಎ ಬಂದು ನಮಗೆ 2 ಇದೆ ಅಂದ್ಕೊಳ್ಳಿ, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಏನು ಎಷ್ಟು ಬರುತ್ತೆ? 0.1 ಅಂದ್ಕೊಳ್ಳಿ. ಸೊ 2.1
ಇದ್ರ ಆನ್ಸರ್. ಇಷ್ಟ ಅರ್ಥ ಆಯ್ತಾ ಕಾನ್ಸೆಪ್ಟ್ ನಿಮಗೆ? ಅಬ್ಸರ್ವ್ ವ್ಯಾಲ್ಯೂ, ಮೀನ್ ಅಬ್ಸರ್ವ್ ವ್ಯಾಲ್ಯೂ, ಅಬ್ಸರ್ವ್ಡ್ ಎರರ್, mean observed error, then reading. Now we have to find the relative error, then percentage error. So now we get observed error ಮತ್ತು reading ಬಗ್ಗೆ ತಿಳ್ಕೊಂಡು next sixth one it is relative error. Okay na? ರಿಲೇಟಿವ್ ಎರರ್ ಅಂತಂದರೆ ಡೆಲ್ಟಾ ಎ ಬೈ ಎ. ಓಕೆನಾ? ಏನಿದೆ ಡೆಲ್ಟಾ ಎಮ್ ಅಂದರೆ ಅಬ್ಸರ್ವ್ಡ್ ಮೀನ್ ವ್ಯಾಲ್ಯೂ ಬೈ ಅಬ್ಸರ್ವ್ಡ್ ಮೀನ್ ವ್ಯಾಲ್ಯೂ. ಈ ವ್ಯಾಲ್ಯೂಸ್ ನಾವೇನು ಮಾಡ್ತೀವಿ ರಿಲೇಟಿವ್ ಎರರ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ರಿಲೇಟಿವ್ ಎರರ್. ದೆನ್ ನೆಕ್ಸ್ಟ್ ಒನ್ ಇಸ್ percentage error. It's called P. Percentage error ಅಂದ್ರೆ ಏನು? ಸಿಂಪಲ್ ಆಗಿ ಏನಿಲ್ಲ, ಏನಿದೆ ರಿಲೇಟಿವ್ ಎರರ್ನ ಮಲ್ಟಿಪ್ಲೈ ಬೈ 100 ಅದನ್ನ ಮಾಡಿ ನಮಗೆ ಪರ್ಸೆಂಟೇಜ್ ಎರರ್ ಸಿಗುತ್ತೆ. ಸೊ P is equal to ಡೆಲ್ಟಾ ಎ ಎಮ್ ಬೈ ಎ ಎಮ್ ಇಂಟು 100 ಓವರ್ ಇದನ್ನು ನಾವು ಪರ್ಸೆಂಟೇಜ್ ಎಲ್ಲ ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತು ನಿಮಗೆ? ಕ್ಯಾಲ್ಕುಲೇಷನ್ ಆಫ್ ಎರರ್ ನಾವೇನು ಮಾಡ್ತೀವಿ, ಫಸ್ಟ್ ಅಬ್ಸರ್ವ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ, ನೆಕ್ಸ್ಟು ಅದಕ್ಕೆ ಮೀನ್ ವ್ಯಾಲ್ಯೂ ಕಂಡುಹಿಡ್ತೀವಿ. ಆ ಮೀನಲ್ಲಿ ಇಂಡಿವಿಜುವಲ್ ಪರ್ಸನ್ ಚೆಕ್ ಮಾಡೋಕ್ಕೆ ನಾವು ಅಬ್ಸರ್ವ್ಡ್ ಎರರ್ನ ಟ್ರೈ ಮಾಡ್ತೀವಿ. ಅಬ್ಸರ್ವ್ ವ್ಯಾಲ್ಯೂ ಎಕ್ಸಾಕ್ಟ್ ಮೀನ್ ವ್ಯಾಲ್ಯೂ ಕಂಡುಹಿಡ್ಕೋತೀವಿ. ಇದು ಟೋಟಲ್ ಅವರೇಜ್ ಮೀನ್ ವ್ಯಾಲ್ಯೂ, ಇದು ಅಬ್ಸರ್ವ್ಡ್ ಮೀನ್ ವ್ಯಾಲ್ಯೂ. ಸೊ ಅಬ್ಸರ್ವ್ಡ್ ಮೀನ್ ವ್ಯಾಲ್ಯೂ ಬೈ ನಾರ್ಮಲ್ ಮೀನ್ ವ್ಯಾಲ್ಯೂ ಗೊತ್ತಾದ್ರೆ ನಮಗೆ ರಿಲೇಟಿವ್ ಎರರ್ ಸಿಗುತ್ತೆ. ಇದೇ ರಿಲೇಟಿವ್ ಎರರ್ನ ಇಂಟು ಮಲ್ಟಿಪ್ಲೈ ಮಾಡಿ ನಮಗೆ ಪರ್ಸೆಂಟೇಜ್ ಎರರ್ ಸಿಗುತ್ತೆ. ಇಷ್ಟು ಕ್ಯಾಲ್ಕುಲೇಷನ್ ಆಫ್ ಎರರ್ಸ್ನ ಮೇನ್ ಪಾರ್ಟು. ಸೊ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಫಸ್ಟ್ ಒನ್ observed value of measurement, second one mean observed value, third one observed error, fourth one mean observed error, fifth one reading, sixth one relative error, and seventh one percentage error. Okay na? So observed value ಏನು ಕನ್ಸಿಡರ್ ಮಾಡ್ತೀವಿ ನಾವು? A1, A2, A3 ಈ ವ್ಯಾಲ್ಯೂ ಕನ್ಸಿಡರ್ ಮಾಡೋದು. ಅದೆಷ್ಟೇ ಇರ್ಬೋದು, ಮೇ ಬಿ ಎಕ್ಸ್ ವೈ ಝೆಡ್ ಎಷ್ಟು ಇರ್ಬೋದು. ಓಕೆನಾ? ಸೊ ಇದು ಎಕ್ಸ್ಟೆಂಡ್ ಮಾಡೋದು, ಇದಕ್ಕೆ ಫೈಂಡ್ ಮಾಡಬೇಕಾದ್ರೆ ಮೀನ್ ವ್ಯಾಲ್ಯೂ ಏನು ತೊಗೊಳೋದಕ್ಕೆ ಕನ್ಸಿಡರ್ A1 ಪ್ಲಸ್ A2 ಪ್ಲಸ್ A3 Y3 ಅದು ಮೀನ್ ವ್ಯಾಲ್ಯೂ. ಓಕೆನಾ? ಅಬ್ಸರ್ವ್ಡ್ ಎರರ್ ಅಂದರೆ ಇಂಡಿವಿಜುವಲ್ ಪರ್ಸನ್ನ ಚೆಕ್ ಮಾಡ್ತೀವಿ. ಓಕೆನಾ? ಇಂಡಿವಿಜುವಲ್ ಪರ್ಸನ್ ನೋಡ್ಬೇಕಂದಾಗ ಸೊ ಇಂಡಿವಿಜುವಲ್ ತೊಗೋತದ್ದು. ಡೇಟಾ A1 ಇಸ್ ಈಕ್ವಲ್ ಟು A1 minus AM. Same. Delta A2 is equal to mod of A2 minus AM. Then delta A3 is equal to mod of A3 minus AM. ಇಷ್ಟು ಅರ್ಥ ಆಯ್ತಲ್ವಾ? ಈ ಮೀನ್ ಅಬ್ಸರ್ವ್ಡ್ ವ್ಯಾಲ್ಯೂ ಚೆಕ್ ಮಾಡ್ತೀವಿ. ಸೊ ಮಾಡ್ ಆಫ್ ಎ ಎಮ್ನ ಮೀನ್ ಅಬ್ಸರ್ವ್ಡ್ ಎರರ್ಗೆ ಕನ್ಸಿಡರ್ ಮಾಡ್ತೀವಿ. ಡೆಲ್ಟಾ ಆಫ್ ಎ ಎಮ್ ಇಸ್ ಈಕ್ವಲ್ ಟು ಡೆಲ್ಟಾ A1 ಪ್ಲಸ್ ಡೆಲ್ಟಾ A2 ಪ್ಲಸ್ ಡೆಲ್ಟಾ A3 ಬೈ 3. ಯಾವುದಕ್ಕೆ? ಮೀನ್ ಅಬ್ಸರ್ವ್ಡ್ ಎರರ್ಗೆ. ರೀಡಿಂಗ್ ಏನು ಕನ್ಸಿಡರ್ ಮಾಡ್ತೀವಿ? R ಇಸ್ ಈಕ್ವಲ್ ಟು
ಎ ಎಮ್ ಮೈನಸ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಎಮ್ ಇದು ರೀಡಿಂಗ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಸೊ ಈಗ ನಾವು ಮೊದಲು ಇಷ್ಟಾಯ್ತಲ್ವಾ? ನೆಕ್ಸ್ಟ್ ರಿಲೇಟಿವ್ ಎರರ್ ಆರ್ ಈಸ್ ಈಕ್ವಲ್ ಟು ಡೆಲ್ಟಾ ಎ ಎಮ್ ಬೈ ಎ ಎಮ್. ಏನು ಡೆಲ್ಟಾ ಎಮ್ ಅಂದರೆ ಮೀನ್ ಅಬ್ಸರ್ವ್ಡ್ ವ್ಯಾಲ್ಯೂ ಬೈ ಮೀನ್ ಅಬ್ಸರ್ವ್ಡ್ ವ್ಯಾಲ್ಯೂ. ಈ ವ್ಯಾಲ್ಯೂ ತೆಗೆದಾಗ ನಮಗೆ ರಿಲೇಟಿವ್ ಎರರ್ ಸಿಗುತ್ತೆ. ಪರ್ಸೆಂಟೇಜ್ ಎರರ್ಗೆ ಸಿಂಪಲ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಡೆಲ್ಟಾ ಎ ಎಮ್ ಬೈ ಎ ಎಮ್ ಇಂಟು 100. ಪರ್ಸೆಂಟೇಜಲ್ಲಿ ಹಾಕ್ತೀವಿ ನಾವು. ಸೊ ಇಷ್ಟು ನಾವು ಈ ಕ್ಯಾಲ್ಕುಲೇಷನ್ಸ್ ಎರರಲ್ಲೇ ತಿಳ್ಕೊಂಡು ಅಬ್ಸರ್ವ್ ವ್ಯಾಲ್ಯೂ, ಮೀನ್ ಅಬ್ಸರ್ವ್ ವ್ಯಾಲ್ಯೂ, ಅಬ್ಸರ್ವ್ಡ್ ಎರರ್, ಮೀನ್ ಅಬ್ಸರ್ವ್ಡ್ ಎರರ್, ರೀಡಿಂಗ್, ರಿಲೇಟಿವ್ ಎರರ್, ಪರ್ಸೆಂಟೇಜ್ ಎರರ್. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಈ ಸಂಬಂಧಪಟ್ಟಾಗ ನಿಮಗೆ ಒಂದು ಪ್ರಾಬ್ಲಮ್ನ ಕೊಡ್ತೀನಿ, ಆ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಪ್ರಾಬ್ಲಮ್ ಬಂತು ನೋಡಿ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮ್ಮ ಸೆಲ್ಫ್ ಆಗಿ ಸಾಲ್ವ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕೀ ಆನ್ಸರ್ಸ್ನ ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ.